ಹಲೋ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಕೋಡಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಲೀಸ್ಟಿಂಗ್ ಟ್ಯಾಗ್ಗಳ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಮಾರ್ಕ್ಯೂ ಟ್ಯಾಗ್ ಅನ್ನೋ ಒಂದು ಟ್ಯಾಗ್ಗಳ ಬಗ್ಗೆ ನೋಡೋಣ. ಮಾರ್ಕ್ಯೂ ಟ್ಯಾಗ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಇದನ್ನು ನಾವು ಆ್ಯನಿಮೇಟೆಡ್ ಆಗಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಇವಾಗ ನೀವು ನ್ಯೂಸ್ ಚಾನಲ್ ನೋಡ್ತಾ ಇರ್ತೀರಾ. ವಿಡಿಯೋ ಕೆಳಗಡೆ ಬ್ರೇಕಿಂಗ್ ನ್ಯೂಸ್ ಇಲ್ಲ ಬೇರೆ ಏನೋ ನ್ಯೂಸ್ ಅಕ್ಷರ ರೂಪದಲ್ಲಿ ಈ ಥರ ಬಲಗಡೆಯಿಂದ ಎಡಕ್ಕೆ ಇಲ್ಲ ಎಡಗಡೆಯಿಂದ ಬಲಕ್ಕೆ ಫ್ಲ್ಯಾಶ್ ನ್ಯೂಸ್ ಆಗಿ ಹೋಗ್ತಿರ್ತಲ್ಲ, ಅದನ್ನು ಮಾಡೋಕ್ಕೆ ಅಂತಲೇ ಮಾರ್ಕ್ಯೂ ಟ್ಯಾಗ್ನ ಯೂಸ್ ಮಾಡ್ತೀವಿ. ಆ ಥರ ಬರೋಕ್ಕೆ ನಾವು ಈ ಟ್ಯಾಗ್ನ ಯೂಸ್ ಮಾಡ್ತೀವಿ. ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ನಾವು ಮಾರ್ಕ್ಯೂ ಅನ್ನೋ ಟ್ಯಾಗ್ನ ತಗೊಂಡು ಅದರಲ್ಲಿ ಯಾವುದಾದ್ರೂ ಒಂದು ನೇಮ್ ಕೊಡಿ. ನಾನಿಲ್ಲಿ ಹಲೋ ಕರ್ನಾಟಕ ಅಂತ ಕೊಡ್ತಾ ಇದ್ದೀನಿ. ಇದು ಹೇಗೆ ರನ್ ಆಗುತ್ತೆ ಅಂತ ಬ್ರೌಸರ್ನಲ್ಲಿ ನೋಡೋಣ. ಇಲ್ಲಿ ನೋಡಿ, ಹಲೋ ಕರ್ನಾಟಕ ಅನ್ನೋ ವರ್ಡ್ ಬಲದಿಂದ ಎಡಕ್ಕೆ ಹೋಗ್ತಾ ಇದೆ ಮತ್ತು ಇದು ಇದೇ ಥರ ಕಂಟಿನ್ಯೂ ಆಗಿ ಸ್ಲೈಡ್ ಆಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ನೀವು, ಕಂಟಿನ್ಯೂ ಆಗಿ ಸ್ಲೈಡ್ ಆಗ್ತಾನೆ ಇರುತ್ತೆ. ಮಾರ್ಕ್ಯೂ ಟ್ಯಾಗಲ್ಲಿ ಬಿಹೇವಿಯರ್ ಅನ್ನೋ ಒಂದು ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಕೊಟ್ಟಿರೋ ವರ್ಡ್ ಕಂಟಿನ್ಯೂ ಆಗಿ ರನ್ ಆಗಬೇಕು ಆಗಬಾರ್ದು ಅಂತ ನೋಡೋದಕ್ಕೆ. ಬಿಹೇವಿಯರಲ್ಲಿ 3 ಟೈಪ್ಸ್ ಇದ್ದಾವೆ. ಯಾವ್ಯಾವ ಅಂದರೆ ಸ್ಕ್ರೋಲ್ ಒಂದು, ಸ್ಲೈಡ್ ಒಂದು, ಆಲ್ಟರ್ನೇಟ್ ಒಂದು. ಮಾರ್ಕ್ಯೂ ಟ್ಯಾಗ್ನಲ್ಲಿ ಸ್ಕ್ರೋಲ್ ಬೈ ಡಿಫಾಲ್ಟ್ ಆಗಿ ಇರುತ್ತೆ, ಅಂದರೆ ಇದು ಕಂಟಿನ್ಯೂ ಆಗಿ ರನ್ ಆಗ್ತಾ ಇರುತ್ತೆ. ನಾವು ನೋಡಿದ್ವಲ್ಲ ಮುಂಚೆನೆ, ಅದನ್ನು ನಾವು ಬಿಹೇವಿಯರ್ನಲ್ಲಿ ಸ್ಕ್ರೋಲ್ ಅಂತ ಕೊಟ್ಟರೂ ಕೊಡದೇ ಇದ್ರೂ ಕೂಡ ಅದು ಬೈ ಡಿಫಾಲ್ಟ್ ಆಗಿ ರೈಟಿಂದ ಲೆಫ್ಟ್ಗೆ ಹೋಗುತ್ತೆ. ಇವಾಗ ಸ್ಲೈಡ್ ಟೈಪ್ನ ನೋಡೋದಾದರೆ, ಇದು ಒಂದೇ ಬಾರಿ ಮೂವ್ ಆಗುತ್ತೆ, ರೈಟಿಂದ ಲೆಫ್ಟ್ಗೆ ಹೋಗಿ ಸ್ಟಾಪ್ ಆಗುತ್ತೆ. ಕೊನೆ ಟೈಪ್ ಬಂದುಬಿಟ್ಟು ಆಲ್ಟರ್ನೇಟ್. ಇದು ಯಾವ ಥರ ಮೂಮೆಂಟ್ ಆಗುತ್ತೆ ಅಂದರೆ, ರೈಟ್ ಟು ಲೆಫ್ಟು, ಲೆಫ್ಟ್ ಟು ರೈಟ್ ಮೂಮೆಂಟ್ ಆಗ್ತಾನೇ ಇರುತ್ತೆ. ಮಾರ್ಕ್ಯೂ ಟ್ಯಾಗಲ್ಲಿ ಇನ್ನೊಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಸ್ಪೀಡ್ ಕೊಡೋಕ್ಕೆ. ಅಂದರೆ ಇವಾಗ ಬೈ ಡಿಫಾಲ್ಟ್ ಆಗಿ ಒಂದು ಮಿನಿಮಮ್ ಸ್ಪೀಡ್ ಇರುತ್ತೆ. ಆ ಸ್ಪೀಡ್ನ ನಾವು ಹೆಚ್ಚು ಕಡಿಮೆ ಮಾಡಬೇಕು ಅಂದರೆ ಸ್ಕ್ರೋಲ್ ಅಮೌಂಟ್ ಅಂತ. ಇದರಲ್ಲಿ ನಾವು ಸ್ಪೀಡ್ನ ಜಾಸ್ತಿನೂ ಮಾಡ್ಬೋದು, ಕಡಿಮೆನೂ ಮಾಡ್ಬೋದು. ಈ ಸ್ಕ್ರೋಲ್ ಅಮೌಂಟಲ್ಲಿ ನಾವು ಇವಾಗ 20 ಕೊಟ್ಟು ನೋಡೋಣ. ನೋಡಿ, ಬೈ ಡಿಫಾಲ್ಟ್ ಇದ್ದ ಸ್ಪೀಡ್ಗಿಂತ ಜಾಸ್ತಿ ಆಯಿತು. ಅದೇ ಥರ 30, 40, 50 ಕೊಟ್ಟು ಕೂಡ ನೋಡ್ಕೊಳ್ಳಿ ನೀವು ಬೇಕಾದರೆ, ಸ್ಪೀಡ್ ಯಾವ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಬೈ ಡಿಫಾಲ್ಟ್ ಆಗಿ ರೈಟಿಂದ ಲೆಫ್ಟ್ಗೆ ಮೂವ್ ಆಗ್ತಿದೆ. ನಾವು ಇದನ್ನು ಇವಾಗ ಬೈ ಡಿಫಾಲ್ಟ್ ಆಗಿ ರೈಟಿಂದ ಲೆಫ್ಟ್ಗೆ ಮೂವ್ ಆಗ್ತಿದೆ. ಇದನ್ನು ನಾವು ಲೆಫ್ಟ್ ಟು ರೈಟ್ ಮಾಡ್ಬೋದು, ಅಪ್ ಮಾಡ್ಬೋದು, ಡೌನ್ ಮಾಡ್ಬೋದು. ಅದನ್ನು ಯಾವ ಥರ ಮಾಡಬೇಕು ಅಂದರೆ, ಡೈರೆಕ್ಷನ್ ಅನ್ನೋ ಪ್ರಾಪರ್ಟಿನ ಯೂಸ್ ಮಾಡಿಕೊಂಡು ಅದರಲ್ಲಿ ನಾವು ರೈಟ್ ಅಂತ ಕೊಡಿ. ರೈಟ್ ಅಂತ ಕೊಟ್ಟರೆ ಲೆಫ್ಟ್ ಟು ರೈಟ್ ಹೋಗುತ್ತೆ. ಅದೇ ಥರ ಅಪ್ ಮತ್ತು ಡೌನ್ ಕೂಡ ಮಾಡ್ಬೋದು. ಇನ್ನೊಂದು ಪ್ರಾಪರ್ಟಿ ಇದೆ, ಲೂಪ್ ಅನ್ನೋ ಪ್ರಾಪರ್ಟಿನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನೀವು ಕೊಟ್ಟಿರೋ ವರ್ಡ್ ಎಷ್ಟು ಬಾರಿ ರನ್ ಆಗಬೇಕು ಅಂತ ನಾವು ಈ ಪ್ರಾಪರ್ಟಿಲಿ ಮೆನ್ಷನ್ ಮಾಡ್ತೀವಿ. ಇಲ್ಲಿ 2 ಕೊಟ್ಟು ನೋಡೋಣ. ನಾವು 2 ಕೊಟ್ಟಿರೋದ್ರಿಂದ ಇದು ಜಸ್ಟ್ 2 ಬಾರಿ ಮಾತ್ರ ಮೂವ್ ಆಗಿ ಸ್ಟಾಪ್ ಆಗುತ್ತೆ. ಬೇಕಿದ್ರೆ ನೀವು ಇದಕ್ಕೆ BG ಕಲರ್ ಕೂಡ ಕೊಡ್ಬೋದು. ಹೇಗೆ ಅಂದರೆ, BG ಕಲರ್ ಅನ್ನೋ ಪ್ರಾಪರ್ಟಿನ ಯೂಸ್ ಮಾಡಿ ಬೇಕಿರೋ ಕಲರ್ನ ಹಾಕಿ. ಇಲ್ಲಿ ನೋಡಿ, ನಾನು ಬ್ಯಾಕ್ಗ್ರೌಂಡ್ ಕಲರ್ನ ಒಂದು ಕಲರ್ ಕೊಟ್ಟು ಚೇಂಜ್ ಮಾಡ್ತೀನಿ. ಈ ಟ್ಯಾಗ್ಲಿ ವಿಡ್ತ್ ಹೈಟ್ ಕೂಡ ಕೊಡ್ಬೋದು. ಬೈ ಡಿಫಾಲ್ಟ್ ಆಗಿ ಫುಲ್ ಸ್ಕ್ರೀನ್ ತೊಗೊಂಡಿರುತ್ತೆ. ಇಲ್ಲಿ ನೀವು 30% ಅಂತ ಕೊಟ್ಟು ನೋಡಿ ವಿಡ್ತ್ನ. ಇವಾಗ ನೋಡಿ, ಕೊಟ್ಟಿರುವ ವಿಡ್ತಲ್ಲಿ ಮಾತ್ರ ಮೂಮೆಂಟ್ ಆಗ್ತಿದೆ. ಅಂದರೆ ನಾವು ಮಾರ್ಕ್ಯೂ ಟ್ಯಾಗ್ನಲ್ಲಿ ಎಷ್ಟು ವಿಡ್ತ್ ಕೊಟ್ಟಿರ್ತೋ ಅಷ್ಟರಲ್ಲಿ ಮಾತ್ರ ಅದು ಸ್ಕ್ರೋಲು, ಸ್ಲೈಡು ಈ ಥರ ಮೂಮೆಂಟ್ ಆಗುತ್ತೆ. ಅದೇ ಥರ ಹೈಟ್ ಕೊಟ್ಟು ನೋಡೋಣ. ಇಲ್ಲಿ ನೋಡಿ, ನಾವು ಕೊಟ್ಟಿರೋ ಹೈಟು ಮತ್ತು ವಿಡ್ತು ಅಲ್ಲಿ ಮಾತ್ರ ಮೂಮೆಂಟ್ ಆಗ್ತಾ ಇದೆ.
ಸೊ ಇದಾಗಿತ್ತು ಗೈಸ್, ಮಾರ್ಕ್ಯೂ ಟ್ಯಾಗ್ ಅಂದರೆ ಏನು, ಹೇಗೆ ಯೂಸ್ ಮಾಡ್ತಾರೆ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನು ಬೇರೆ ಬೇರೆ ಟ್ಯಾಗ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಇಮೇಜ್ ಟ್ಯಾಗು, ವೀಡಿಯೋಸ್ ಟ್ಯಾಗು ಇನ್ನೂ ತುಂಬ ಇದ್ದಾವೆ. ಆ ಟ್ಯಾಗ್ಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.